ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ದೇರಳಕಟ್ಟೆ ಜಂಕ್ಷನ್ನಲ್ಲಿರುವ ಬಿಎಸ್ಎನ್ಎಲ್ ಕಚೇರಿಯೊಳಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವ ಅಗ್ನಿ ಅವಘಡದಿಂದಾಗಿ ಯಂತ್ರೋಪಕರಣಗಳಿಗೆ ಭಾಗಶಃ ಹಾನಿಯಾಗಿದೆ. ಏರ್ ಕಂಡೀಷನ್ ಸರ್ಕ್ಯೂಟ್ ಶಾರ್ಟ್ ಆಗಿರುವುದರಿಂದ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಮಂಗಳವಾರ 9:30 ಸುಮಾರಿಗೆ ಕಚೇರಿ ಕಿಟಕಿಯಿಂದ ಹೊಗೆ ಬರುತ್ತಿರುವುದನ್ನು ಗಮನಿಸಿದ ಸ್ಥಳೀಯರು ಬೆಳ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅಬ್ದುಲ್ ಸತ್ತಾರ್ ಅವರಿಗೆ ಮಾಹಿತಿ ನೀಡಿದರು. ಅಗ್ನಿಶಾಮಕ ದಳದವರಿಗೆ ತಕ್ಷಣ ಮಾಹಿತಿ ನೀಡಿದಾಗ ಅಗ್ನಿಶಾಮಕ ದಳ ಆಗಮಿಸಿ ಭಾರೀ ಅನಾಹುತವನ್ನು ತಪ್ಪಿಸಿದಂತಾಗಿದೆ. ಈ ಅನಾಹುತದಲ್ಲಿ 5 ಲಕ್ಷಕ್ಕಿಂತಲೂ ಮಿಕ್ಕಿ ಹಾನಿಯಾಗಿದೆ. ಈ ಬಗ್ಗೆ ಬೆಳ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅಬ್ದುಲ್ ಸತ್ತಾರ್ ಹೇಳಿದ್ದು ಹೀಗೆ. ಸುಮಾರು 10 ಗಂಟೆ ವೇಳೆಗೆ ದೇರಳಕಟ್ಟೆಯ ಟೆಲಿಫೋನ್ ಎಕ್ಸ್ಚೇಂಜ್ ಬೆಂಕಿ ಆಗಿದ್ದು ಅನಾಹುತಿಯಾಗಿದ್ದು, ಆ ಅನಾಹುತವನ್ನು ನೋಡಿ ಸಾರ್ವಜನಿಕರು ನನಗೆ ಫೋನ್ ಮೂಲಕ ಕರೆ ಮಾಡಿ ಹೇಳಿದಾಗ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ನೀಡಿದ್ದೇನೆ. ಅದೇ ರೀತಿ ಸರಿ ಇಲ್ಲಿ ಬಂದು ನೋಡುವಾಗ ಇಲ್ಲಿಯ ವ್ಯವಸ್ಥೆಗಳು ಸರಿಯಾಗಿ ಇರುವುದಿಲ್ಲ. ಈ ಎಕ್ಸ್ಚೇಂಜಿನಲ್ಲಿ ರಾತ್ರಿ ಹೊತ್ತು ಯಾವುದೇ ಕೂಡ ಸಿಬ್ಬಂದಿ ಆಗಲಿ ಯಾವುದೇ ಕೂಡ ಒಂದು ವಾಚ್ಮೆನ್ ಕೂಡ ಇದಕ್ಕೆ ನೇಮಕವನ್ನು ಮಾಡಲಿಲ್ಲ. ಇದು ಇವರ ಟೆಲಿಫೋನ್ ಎಕ್ಸ್ಚೇಂಜ್ ಅವರ ಬೇಜವಾಬ್ದಾರಿಯಿಂದ ಆಗಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿಗೆ ಸರಿಯಾದಂತಹ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿ ಕೂಡಲೇ ರಾತ್ರಿ ಕೂಡ ಕಾರ್ಯಾಚರಿಸುವಂತಹ ವಾಚ್ಮನ್ನ ಕೂಡ ನೇಮಕ ಮಾಡಬೇಕಂತ ಸರ್ಕಾರವನ್ನು ಒತ್ತಾಯಿಸಿ, ಅದೇ ರೀತಿ ಇನ್ನು ಮುಂದಕ್ಕೆ ಈ ಒಂದು ಇಂತಹ ಅನಾಹುತ ನಡೆಯಬಾರದು. ಯಾವುದಾದ್ರೂ ಕೂಡ ರಾತ್ರಿ ಹೊತ್ತು ಈ ಒಂದು ಅನಾಹುತ ನಡೆದಿದ್ರೆ ಇದು ಬಹಳ ದೊಡ್ಡದಾಗ್ತಿತ್ತು. ದೇವಾಲಯದಿಂದ ಈ ಅನಾಹುತವನ್ನು ಎಲ್ಲರ ಸರ್ಕಾರದೊಂದಿಗೆ ಅಗ್ನಿಶಾಮಕ ದಳ ಮತ್ತು ಕೊಣಾಜೆ ಪೊಲೀಸ್ ಆರಕ್ಷಕರು ಕೂಡ ಇದಕ್ಕೆ ಶ್ರಮಿಸಿ ಈ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. ಕೊಣಾಜೆ ಪೊಲೀಸರು ಸ್ಥಳದಲ್ಲಿದ್ದು ಅಗ್ನಿಶಾಮಕ ದಳ ಬೆಂಕಿಯನ್ನು ತಹಬಂದಿಗೆ ತಂದಿದೆ. ಘಟನೆಯ ಸುದ್ದಿ ಕೇಳಿ ಸಾಮಾಜಿಕ ಅಂತರವನ್ನು ಮರೆತು ಜನ ಜಮಾಯಿಸತೊಡಗಿದರು. ಇದನ್ನರಿತ ಕೊಣಾಜೆ ಪೊಲೀಸರು ತಕ್ಷಣ ಜನರನ್ನು ಚದುರಿಸಿದರು. ಘಟನೆಯ ಬಗ್ಗೆ ಸ್ಥಳೀಯರು ಹೇಳಿದ್ದು ಹೀಗೆ. ಈ ಭಾಗದ ನಮ್ಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರು, ಗೌರವಾನ್ವಿತ ಉಪಾಧ್ಯಕ್ಷರು, ಈ ಭಾಗದ ಎಲ್ಲ ಪಂಚಾಯತ್ ಸದಸ್ಯರು, ಇವರ ನಾಗರಿಕರೆಲ್ಲ ಸೇರಿ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಾದ ಅವಘಡ ಆಗದಕ್ಕೆ ನೋಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ದೂರವಾಣಿ ಎಕ್ಸ್ಚೇಂಜ್ ಕೇಂದ್ರದಲ್ಲಿ ಬಹಳಷ್ಟು ನ್ಯೂನತೆಗಳಿವೆ. ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕಾದಂಥ ಅವಶ್ಯಕತೆ ಇದೆ. ಈಗಾಗಲೇ ಇಲ್ಲಿನ ಸಿಬ್ಬಂದಿಗಳು ಹೇಳುವಂತೆ ಇಲ್ಲಿನ ಒಳಗಡೆ ವೈರಿಂಗ್ನ ವ್ಯವಸ್ಥೆ ಸರಿಯಾಗಬೇಕು, ಎಸಿಯ ಒಂದು ವ್ಯವಸ್ಥೆ ಆಗಬೇಕು, ಫುಲ್ ಟೈಮ್ ಆಗಿ ಇಲ್ಲೊಬ್ಬರು ವಾಚ್ಮ್ಯಾನ್ ನೇಮಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಈ ಒಂದು ಟೆಲಿಫೋನ್ ಎಕ್ಸ್ಚೇಂಜಿನ ವ್ಯವಸ್ಥಿತವಾದ ಕ್ರಮಕ್ಕೆ ಕೂಡಲೇ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ತೇವೆ. ಇಲ್ಲಿಯ ಈ ಬಿಎಸ್ಎನ್ಎಲ್ ಕೇಂದ್ರದಲ್ಲಿ ಒಂದು ದೊಡ್ಡ ಅವಘಡ, ಅದು ಸಣ್ಣದಿಂದ ಮುಗಿದಿದೆ. ರಾತ್ರಿ ಹೊತ್ತಾದರೆ
ಈ ಪ್ರದೇಶದ ಎಲ್ಲ ಜನಸಾಮಾನ್ಯರಿಗೆ ಹತ್ತಿರದ ಮನೆಗಳಿಗೆ ತೊಂದರೆ ಆಗ್ಬೋದು. ಆದರೆ ದೇವರ ದಯದಿಂದ ಇದು ಬೆಳಿಗ್ಗೆ ಆದ್ದರಿಂದ ಏನು ಜನರಿಗೆ ತೊಂದರೆ ಆಗೋದಿಲ್ಲ. ಮುಖ್ಯ ಸಮಯಕ್ಕೆ ನಮ್ಮ ಫೈರ್ ಸರ್ವಿಸ್ನವರು ಪೊಲೀಸ್ ಇಲಾಖೆ ಬಂದು ಅದಕ್ಕೆ ಸರಿಯಾದ ಸ್ಪಂದನೆ ಕೊಟ್ಟಿದ್ದಾರೆ. ಈಗ ನಮ್ಮ ದೇಶದಲ್ಲಿ BSNL ಖಂಡಿತವಾಗಿ ಹಲವಾರು ವರ್ಷಗಳ ಮುಂಚೆ BSNL ಮಾತ್ರ ನಮಗೆ ಈ ಫೋನ್ ಇತ್ತು ನಮ್ಮ ದೇಶದಲ್ಲಿ. ಈಗ ಖಾಸಗಿಯವರ ಲಾಭಿಗೆ ಮಣಿದು BSNL ನಮ್ಮ ಇಲಾಖೆಯಲ್ಲಿ ನಿರ್ಲಕ್ಷ್ಯನ ತೋರಿಸ್ತಾ ಇದ್ದಾರೆ. ಆ ಫೋನಿನ ಬಗ್ಗೆ ಜಾಸ್ತಿ ಯಾರು ಇದು ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ಖಾಸಗಿ ಫೋನುಗಳು ಈ ದೇಶದಲ್ಲಿ ತುಂಬಿಕೊಂಡಿದೆ, ಭಾಳಷ್ಟು ಲೂಟಿ ಮಾಡ್ತಾ ಇದ್ದಾರೆ ಖಾಸಗಿ ಮೊಬೈಲ್ನವರು. ಆದರೆ ನಮ್ಮ BSNL ಸರ್ಕಾರದ ಫೋನಿಗೆ ಭಾಳಷ್ಟು ಬೇಡಿಕೆ ಕಮ್ಮಿ. ಜೊತೆಗೆ ಈ BSNL ಅನ್ನು ಎಲ್ಲೆಲ್ಲ ನಮ್ಮ ಹೆಡ್ ಆಫೀಸ್ ಇದೆ, ಎಲ್ಲೆಲ್ಲ ನಮಗೆ ಇದೆ, ಅದರಲ್ಲಿ ಸರಿಯಾದ ಮೇಂಟೈನ್ ಮಾಡೋದಿಲ್ಲ, ಸರಿಯಾದ ವಾಚ್ಮ್ಯಾನ್ ಇಡುವುದಿಲ್ಲ, ಅದಕ್ಕೆ ಸಿಬ್ಬಂದಿಯವರೆಗೂ ಸಹ ಕೊರತೆ ಇದೆ. ಹಾಗಾಗಿ ಆದಷ್ಟು ಬೇಗ BSNL ನಮ್ಮ ದೇಶದ ಸಂಪತ್ತು. ಆ BSNL ಫೋನು ಎಲ್ಲ ಸಾರ್ವಜನಿಕರು ಅದರ ಉಪಯೋಗ ಪಡೆಯಬೇಕು. ಜೊತೆಗೆ ಇಲಾಖೆ ಜನರಿಗೆ BSNL ಫೋನನ್ನು ಕೊಟ್ಟು ಜನಸಾಮಾನ್ಯರಿಗೆ BSNL ಉಪಯೋಗ ಮಾಡಬೇಕು. ಇದು ಸರ್ಕಾರದ ಫೋನ್. ಕಾಂಡೆಯನ್ನು 9:30ಗೆ ಡ್ಯೂಟಿಗೆ ಬಂದಾಗ ಒಂದು 5 ಇಂಕ ಫೋನ್ ಮತ್ತು ಕೆಲ ಪಬ್ಲಿಕ್ ಫೋನ್ ಆಗ್ತದೆ ಇಂಜಿನ್ ಡೆಪ್ಪಿಗೆ ಬರೋದು. ಅದು ತೂನಾಗ AC ಶಾರ್ಟ್ ಆಯ್ತು. ಪಕ್ಕ ನಮ್ಮ ಸರ್ಕ್ಯೂಟ್ ಲೈನ್ ಮಾಡಮ್ ಪೂರ ಇದೆಲ್ಲ ಹೋಗಿದೆ, ಗೊತ್ತು ಹೋಗಿದೆ. ಸಾಧಾರಣ ಒಂದು 5 ರಿಂದ 10 ಲಕ್ಷ ಲಾಸ್ ಇದೆ. ಮತ್ತು ಇದಕ್ಕೆ ಸರಿಯಾದ ಅಧಿಕಾರಿಗಳು ಈಗ ಅವರು ಕೊರೋನಾ ಇದರಲ್ಲಿ ಕೇರಳದಲ್ಲಿದ್ದಾರೆ. ಮತ್ತು ಈಗ ನಾವು ಆಗಲು ಬರ್ತೇವೆ, ನಮ್ಮ ಫೀಲ್ಡ್ ವರ್ಕಿಗೆ ನಾವು ಬರೋದು. ಒಳಗೆ ಯಾರು ಇದಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ, ಯಾರು ಮೇಂಟೆನ್ಸಿಗೆ ಇದಿಲ್ಲ. AC ಖಾಲಿ ಒಂದು ವರ್ಕ್ ಆಗ್ತಾ ಇದೆ, ಸರಿಯಾಗಿ ವರ್ಕ್ ಆಗುತ್ತೆ. AC ಅಂದರೆ ಫ್ಯಾನ್ ಇದರಲ್ಲಿ ವರ್ಕ್ ಆಗ್ತಾ ಇದೆ, ಅದೇನೋ ಬಿಸಿಯಾಗಿ ಶಾರ್ಟ್ ಆಗಿರ್ಬೋದು. ಇದನ್ನು ಇಲಾಖೆ ಗಮನದಲ್ಲಿಟ್ಟು ಅದನ್ನು ಸರಿಪಡಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಸಿಬ್ಬಂದಿಗಳ ಕೊರತೆಯಿಂದ ಕಂಗೆಟ್ಟಿರುವ BSNLಗೆ ನಿರ್ವಹಣೆಯ ಕೊರತೆ ಕಾಡುತ್ತಿದೆ. ದೇರಳಕಟ್ಟೆಯಲ್ಲಿ ಫೈಬರ್ ಇಂಟರ್ನೆಟ್ ವ್ಯವಸ್ಥೆಯೂ ಕೂಡ ಕೈಕೊಟ್ಟಿದೆ. ಒಟ್ಟಾರೆ ಚೇತರಿಕೆಗೊಳ್ಳುತ್ತಿರುವ ಉದ್ಯಮಗಳಿಗೆ ಈ ರೀತಿಯ ಅನಾಹುತದಿಂದಾಗಿ ಇನ್ನಷ್ಟು ಬರೆಳೆದಂತಾಗಿದೆ.